ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಜಿಎಫ್ ನ MLA ಎರಡನೇ ಬಾರಿಗೆ MLA ಆಗಿದ್ದಾರೆ. ಸೊ ದಲಿತ ಬಲಗೈ ಟ್ರಂಪ್ ಕಾರ್ಡ್ ಯೂಸ್ ಮಾಡೋದು, ಬಟ್ ಅವ್ರ ಅಪ್ಪ ಮಿನಿಸ್ಟರ್ ಆಗಿದ್ದಾರೆ ಮುನಿಯಪ್ಪ. ಹಾಗಾಗಿ ಸಮಸ್ಯೆ ಅದೇನೆ ಲೆಕ್ಕಾಚಾರ. ಮುನಿಯಪ್ಪ ಮಿಸ್ ಆಗಿದ್ರೆ ಅಂದ್ರೆ ಮುನಿಯಪ್ಪ ಬೇಡ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವರು ಮಂತ್ರಿ ಆಗ್ತಾ ಇದ್ರೇನೋ. ಹಾಗಾಗಿ ಒಂದೇ ಮನೇಲಿ ಎರಡೇ ಕೊಡ್ತಾರೆ, ಅಪ್ಪ ಮಗಳಿಗೆ ಮಂತ್ರಿ ಸ್ಥಾನ ಕೊಡಲ್ಲ ಮಾರುತ್ತೆ. ಡೆಫಿನೆಟ್ಲಿ ಇವ್ರಿಗೆ 100% ಡೌಟ್. ಯಾಕಂದ್ರೆ ಉಳಿದವರು ಸುಮ್ಮನೆ ಇರ್ಬೇಕಲ್ಲ. ಹೌದೌದು. ಏನ್ ಹೇಳ್ತಾರೆ ಈಗ ಲಾಸ್ಟ್ ಕಮೆಂಟ್ ಏನ್ ಹೇಳ್ಬೋದು? ಈಗ 8 ಜನ ನಾವು ತೋರಿಸ್ಬೇಕು ಆಗ್ಲಿಂದ. 8 ಜನ ಮಹಿಳೆಯರು MLA ಮತ್ತು MLCಗಳು ರೇಸಲ್ಲಿ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ಹಿಡಿದು ರೂಪಕಲಾ ಶಶಿಧರ್ ಅವ್ರಿಗೆ. ಅಲ್ಲ, ಒಬ್ಬರನ್ನಂತೂ ಇವರು ಮಾಡೇ ಮಾಡ್ತಾರೆ. ಇಬ್ಬರು ಒಬ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ನನಗೇನೋ ಒಬ್ಬರನ್ನೇ ಮಾಡ್ತಾರೆ. ಒಬ್ಬರನ್ನೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಟೀಮಲ್ಲೂ ಒಂದೇ ಅಂತ ಚರ್ಚೆ ಆಗ್ತಿದೆ. DK ಶಿವಕುಮಾರ್ ಅವ್ರ ಟೀಮಲ್ಲೂ ಕೂಡ ಒಬ್ಬರನ್ನೇ ಮಾಡ್ತಾರೆ. ಆಗ್ಲಿಲ್ಲ, ಅಟ್ಲೀಸ್ಟ್ 3 ಜನ ಮಾಡ್ಬೇಕು. ಒಂದು 10% ಕೊಡ್ಬೇಕಪ್ಪ 3 ಜನಕ್ಕೆ ಕೊಡಬೇಕು. ಬಟ್ ಇವರು ಶಾಸಕಿಯರದು ಒಂದು ತಪ್ಪಿದೆ. ಮಹಿಳಾ ಘಟಕದ್ದು ಕೂಡ ಒಂದಿಬ್ಬರನ್ನ ಮೂವರನ್ನ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡ್ಬೇಕು. ಏನೇನಕ್ಕೂ ಒತ್ತಾಯ ಮಾಡ್ತಾರೆ. ಒಂದು MLC ಸ್ಥಾನ ಕೊಡಿ ಅಂತ ಒತ್ತಾಯ ಮಾಡ್ತಾರೆ. MP ಟಿಕೆಟ್ ಕೊಡ್ಬೇಕಾದ್ರೆ ಒತ್ತಾಯ ಮಾಡ್ತಾರೆ. MLA ಟಿಕೆಟ್ ಕೊಡ್ಬೇಕಾದ್ರೆ ಒತ್ತಾಯ ಮಾಡ್ತಾರೆ. ಯಾವ್ದೋ ಒಂದು ವಾರ್ಡ್ಗೆ ಟಿಕೆಟ್ ಕೊಡ್ಬೇಕಾದ್ರೂ ಕೂಡ ಒತ್ತಾಯ ಮಾಡ್ತಾರೆ. ಸಚಿವ ಸ್ಥಾನ ತುಂಬುವಾಗ ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ, ಬಿಟ್ರೆ ನಮಗೊಂದು ಮೂವರನ್ನ ಮಾಡಿ ಅಂತ ಯಾರು ಕೂಡ ಒತ್ತಾಯ ಮಾಡ್ತಿಲ್ಲ. ಇದೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದ್ ರೀತಿ ವರ ಆಗಿ 5 ಜನ MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ. ಸೊ MLC ಕೋಟ ಮುಗ್ದೋಗಿದೆ. ಇನ್ನು ಕೊಟ್ಟರೆ ಇನ್ನೂ ಅದು ಅಂದ್ರೆ ಬೋನಸ್ಸು MLCಗಳಲ್ಲಿ. MLCಗಳಲ್ಲಿ ಇವರು ನೀವು ಹೇಳ್ದಂಗೆ ಆರತಿ ಕೃಷ್ಣ ಅವರು ಇದ್ದಾರೆ, ಇನ್ನೊಬ್ರು ಮುಸ್ಲಿಂ ಮಹಿಳೆ ಇದ್ದಾರೆ, ಆಮೇಲೆ ಉಮಾಶಿ ಅವರು ಇದ್ದಾರೆ. ಸೊ 3 ಜನ MLCಗಳಿದ್ದಾರೆ. MLCಗೆ ಕೊಟ್ಟರೆ ನನಗನ್ಸುತ್ತೆ ಚಿಕ್ಕಮಂಗ್ಳೂರು ಆರತಿ ಕೃಷ್ಣ ಅವ್ರದ್ದು ಫೈನಲ್ ಆಗ್ಬೋದು. MLAಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ರೂಪಕಲಾ ಶಶಿಧರ್ ಇದ್ದಾರೆ, ನಯನಾ ಮೋಟಮ್ಮ ಇದ್ದಾರೆ, ಅನ್ನಪೂರ್ಣ ಇದ್ದಾರೆ, ಆಮೇಲೆ ಔಟ್. ರೂಪಕಲಾ ಶಶಿಧರ್ ಔಟ್. 4 ಜನ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಆಮೇಲೆ ಕನಿಜಾ ಫಾತಿಮಾ, ಅದಾದ್ಮೇಲೆ ಅನ್ನಪೂರ್ಣ ಬೈ ಎಲೆಕ್ಷನ್ ಗೆದ್ದಿರೋದು. MP ಅವರು ಗಂಡ MP ಆಗಿದ್ದಾರೆ. ಸೊ ಕಷ್ಟ. ಕಲಬುರಗಿ ಮತ್ತು ಬೀದರ್ ಚುನಾವಣಾ ರಾಜಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಹುತೇಕ ಕನಿಜಾ ಫಾತಿಮಾ ಅವ್ರಿಗೆ ಕನ್ನಡ ಸಮಸ್ಯೆ ಆದರೂ ಕೂಡ ಕೊಟ್ಟರು ಆಶ್ಚರ್ಯ ಇಲ್ಲ.